Hi everyone, welcome to your passions channel. ಇವತ್ತು ನಾನು ನಿಮಗೆ ನೋಡಿ ಪ್ಯಾಂಟೀಸನ್ನು ಕಟ್ ಮಾಡೋದು ಹೇಗೆ ಬರ್ಸಿದ್ನಲ್ವಾ, ಅದನ್ನು ಇವತ್ತು ನೋಡಿ ಕಟ್ಟಿಂಗ್ ಮಾಡೋದು ಹೇಗೆ ಅಂತ. ಒಂದು ಬಟ್ಟೆಯನ್ನು ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡು, ನೀವು ಪೇಪರ್ ಕಟ್ಟಿಂಗ್ ಮಾಡಿದ್ರಲ್ವ ಅದನ್ನು ತೆಗೆದು ಅದರ ಮೇಲೆ ಇಟ್ಕೊಂಡು ಡಬಲ್ ಫೋಲ್ಡ್ ಇಟ್ಕೊಂಡು ಅದೇ ಶೇಪ್ ಹಾಕಿ ಕಟ್ ಮಾಡಿದರೆ ಆಯಿತು ಅಷ್ಟೇ, ಮತ್ತೇನೂ ಇಲ್ಲ. ಇವು ಅದೇ ಶೇಪನ್ನು ಒಂದು ಚಾಕ್ ಪೀಸಲ್ಲಿ ಅದರ ಮೇಲೆ ಪೇಪರ್ ಕಟ್ಟಿಂಗನ್ನು ಬಟ್ಟೆ ಮೇಲೆ ಇಟ್ಕೊಂಡು ಡಬಲ್ ಫೋಲ್ಡ್ ಇಟ್ಕೊಂಡು ಶೇಪ್ ಹಾಕ್ಕೊಂಬಿಡಿ. ಆಮೇಲೆ ಆ ಪೇಪರ್ ಕಟ್ಟಿಂಗ್ ಸೈಡಲ್ಲಿ ಇಟ್ಕೊಂಡು ಕಟ್ಟಿಂಗ್ ಮಾಡಿ. 2 ಪೀಸು ಈಕ್ವಲ್ ಆಗುತ್ತೆ. ನಾನು ಅಲ್ಲಿ ತೋರಿಸಿದ್ನಲ್ವ, ಅದು 2 ಪೀಸ್ ಬರುತ್ತೆ ನೋಡಿ, ಆ ಥರ 2 ಪೀಸ್ ಬರುತ್ತೆ. ಅದನ್ನು ಹೊಲಿಯೋದು ಹೇಗೆ ಅಂತ ತೋರಿಸ್ತಾ ಇದ್ದೇನೆ ನೋಡಿ. ಫಸ್ಟಿಗೆ ಕೆಳ ಸೈಡಲ್ಲಿ ನಾನು ನಿಮಗೆ ಡಬಲ್ ಫೋಲ್ಡ್ ಮಾಡಿ ಮಟ್ಕೊಂಡು ಹೊಲಿಬೇಕು. ಆಮೇಲೆ ಅಲ್ಲಿ ಕಾರ್ನರಲ್ಲಿ 2 ಸೈಡ್ ಇದೆಯಲ್ವ, ಅದನ್ನು ಫಸ್ಟ್ ಹೊಲ್ಕೋಬೇಕು. ಅದಾದ ನಂತರ ಉದ್ದಕ್ಕೆ ಮೇಲಿಂದ ಕೆಳಗೆ ತನಕ ಹೊಲ್ಕೋಬೇಕು. ಅದಾದ ನಂತರ ಮೇಲೆ 1 ಫೋಲ್ಡ್ ಮಾಡಿ ಹೊಲಿಬೇಕು. ಹೊಲಿದಾದ ನಂತರ ಅದಕ್ಕೆ ಇಲಾಸ್ಟಿಕ್ಕನ್ನು ಅದರ ಒಳಗಡೆ ಕೊಟ್ಟು ಹೊಲಿತಾ ಬರಬೇಕು. ನೋಡಿ, ನಾನು ಹೊಲಿಯೋದನ್ನು ನೋಡ್ಕೊಳ್ಳಿ ಒಮ್ಮೆ ಹೇಗೆ ಅಂತ. ಆ ಥರ ಹೊಲ್ಕೊಳ್ಳಿ. ಇದನ್ನು ನಾನು ಚಿಕ್ಕ ಸೈಜಲ್ಲಿ ಹೊಲಿದಿದ್ದೇನೆ, ಸೆಂಟಿಮೀಟರ್ ಇರಲಿ. ನೀವು ಇಂಚಲ್ಲಿ ಹೊಲಿದ್ರೆ ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ. ನನಗೆ ಅದು ವೇಸ್ಟ್ ಅಲ್ವಾ, ಅದೇನು ಯೂಸ್ ಇಲ್ಲ ಅಂದ್ಕೊಂಡು ನಾನು ಚಿಕ್ಕ ಸೈಜಲ್ಲಿ ಹೊಲಿದಿದ್ದೇನೆ. ನೀವು ಚಿಕ್ಕ ಸೈಜಲ್ಲಿ ಹೊಲಿದ್ರೂ ಮಕ್ಕಳಿಗೂ ಕೂಡ ಹಾಕ್ಬೋದು, ದೊಡ್ಡ ಸೈಜಲ್ಲಿ ಹೊಲಿದ್ರೆ ದೊಡ್ಡವರು ಕೂಡ ಹಾಕ್ಬೋದು. ಅದನ್ನು ಚೆನ್ನಾಗಿರುತ್ತೆ. ಅದು ಯಾವ ಥರ ಇದು ಮಾಡೋದಂತ ನೀವು ಕಟ್ಟಿಂಗ್ ಮಾಡಿಕೊಂಡು ಹೊಲಿದ್ಕೊಂಡು ನೀವೇ ನೋಡ್ಕೊಳ್ಳಿ. ನಾನು ಹೇಗೆ ಹೊಲಿದೆ ಅಂತ ಎಲ್ಲ ನೋಡ್ಕೊಂಬಿಟ್ಟು ನೀವು ಒಂದು ಬಟ್ಟೆಯನ್ನು ಕಟ್ಟಿಂಗ್ ಮಾಡಿ ಹೊಲಿದು ನೋಡಿ. ಆವಾಗ ನಿಮಗೆ ಅದು ಯಾವ ಥರ ಶೇಪ್ ಬರುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ. ನೋಡಿ ಅದನ್ನು ಹೇಗೆ ಹೊಲಿಯೋದು, ಹೇಗೆ ಮಾಡೋದು ಅಂತ ನಾನು ತೋರಿಸಿದ್ದೇನೆ. ಕಟ್ಟಿಂಗ್ ಮಾಡೋದು ಹೇಗೆ ಎಲ್ಲನೂ ಇಟ್ಟಿದ್ದೇನೆ ನೋಡಿ. ಅದು ತುಂಬ ಈಸಿ. ಪೇಪರ್ ಕಟ್ಟಿಂಗ್ ಮಾಡಿಬಿಟ್ರೆ ನಿಮಗೆ ತುಂಬ ಈಸಿ ಆಗುತ್ತೆ. ಬಟ್ಟೆಯನ್ನು ಡಬಲ್ ಫೋಲ್ಡ್ ಮಾಡೋದು, ಇಟ್ಕೊಳ್ಳೋದು, ಕಟ್ಟಿಂಗ್ ಶೇಪ್ ಹಾಕೋದು, ಕಟ್ಟಿಂಗ್ ಮಾಡೋದು ಅಷ್ಟೇ, ಮತ್ತೇನಿಲ್ಲ. ಆಮೇಲೆ ಸ್ಟಿಚ್ ಮಾಡೋದು ಅಷ್ಟೇ, ಬೇರೆ ಏನೂ ಇಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.